ವೀಕ್ಷಕರೇ ನಮಸ್ಕಾರ. ಟೀಮ್ ಇಂಡಿಯಾ ತಂಡದ ಮಾಜಿ ಆಟಗಾರನಾಗಿದ್ದ ವೀರೇಂದ್ರ ಸೆಹ್ವಾಗ್ ಪುತ್ರನು ಇದೀಗ ಆರ್ಭಟಿಸಿದ್ದಾನೆ. ಹೌದು ವೀಕ್ಷಕರೇ, ಕೇವಲ ಎದುರಿಸಿದಂಥ 49 ಎಸೆತಗಳಲ್ಲಿ ಸ್ಫೋಟಕವಾಗಿ 209 ರನ್ ಬಾರಿಸುವ ಮೂಲಕ ತಂದೆಯ ದಾಖಲೆಯನ್ನೇ ಮುರಿದು ಹಾಕಿದ್ದಾನೆ. ವೀಕ್ಷಕರೇ, ಈ ಒಂದು ಪ್ರತಿಷ್ಠಿತವಾದ ಟೂರ್ನಿಯಲ್ಲಿ ಸ್ಫೋಟಕವಾಗಿ ದ್ವಿಶತಕ ಬಾರಿಸುವ ಮೂಲಕ ಇದೀಗ ಇಂಟರ್ನೆಟ್ನಲ್ಲೇ ಭಾರಿ ಜನಪ್ರಿಯತೆಯನ್ನು ಗಳಿಸಿದ್ದಾನೆ. ಹೌದು ವೀಕ್ಷಕರೇ, ವೀರೇಂದ್ರ ಸೆಹ್ವಾಗ್ ಪುತ್ರನಾದ ಆರ್ಯವೀರ್ ಸೆಹ್ವಾಗ್ ಅವರು ಸ್ಫೋಟಕವಾದ ದ್ವಿಶತಕ ಬಾರಿಸಿ ಇದೀಗ ಎಲ್ಲ ಕ್ರಿಕೆಟ್ ದಿಗ್ಗಜರ ಗಮನ ಸೆಳೆದಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಮುಖ್ಯ ಬ್ಯಾಟ್ಸ್ಮನ್ ಆಗಿದ್ದ ವೀರೇಂದ್ರ ಸೆಹ್ವಾಗ್ ಅವರ ಪುತ್ರನ ಆರ್ಭಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನೀವು ಮಾಡುವ ಕೇವಲ ಒಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ವೀರೇಂದ್ರ ಸೆಹ್ವಾಗ್ ಅವರ ಪುತ್ರನಾಗಿದ್ದ ಆರ್ಯವೀರ್ ಸೆಹ್ವಾಗ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗಲು ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರು, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಹೌದು, ಭಾರತ ತಂಡದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಸಾಕಷ್ಟು ರನ್ಸ್ಗಳನ್ನು ಕೂಡ ವೀರೇಂದ್ರ ಸೆಹ್ವಾಗ್ ಅವರು ಗಳಿಸಿದ್ದಾರೆ. ಹೌದು ವೀಕ್ಷಕರೇ, ಇವರ ಒಂದು ಪ್ರದರ್ಶನದಿಂದ ಟೀಮ್ ಇಂಡಿಯಾ ತಂಡವು ಹಿಂದಿನ ದಿನಮಾನಗಳಲ್ಲಿ ಒಂದು ಹಂತದಲ್ಲಿತ್ತು. ಇನ್ನು ವೀಕ್ಷಕರೇ, ಈ ದಿಗ್ಗಜರ ಬ್ಯಾಟ್ಸ್ಮನ್ಗಳು ಒಬ್ಬರಿಸಿದಾಗ ಟೀಮ್ ಇಂಡಿಯಾ ತಂಡವು ಸೋಲುವಂಥ ಪಂದ್ಯವನ್ನು ಕೂಡ ಗೆದ್ದು ಬೀಗುತ್ತಿತ್ತು. ಆದರೆ ವೀಕ್ಷಕರೇ, ಇದೀಗ ಮಾಜಿ ಕ್ರಿಕೆಟಿಗನಾಗಿದ್ದ ವೀರೇಂದ್ರ ಸೆಹ್ವಾಗ್ ಅವರ ಪುತ್ರನಾದ ಆರ್ಯವೀರ್ ಸೆಹ್ವಾಗ್ ಅವರು ಕೋಚ್ ಬಿಹಾರ್ ಟ್ರೋಫಿಯಲ್ಲಿ ಅಬ್ಬರಿಸಿದ್ದಾನೆ. ಹೌದು ವೀಕ್ಷಕರೇ, ಸ್ಫೋಟಕವಾಗಿ ದ್ವಿಶತಕ ಬಾರಿಸುವ ಮೂಲಕ ಇದೀಗ ತಂದೆಯ ದಾಖಲೆಯನ್ನೇ ಕೂಡ ಈ ಬ್ಯಾಟ್ಸ್ಮನ್ ಅಳಿಸಿ ಹಾಕಿದ್ದಾನೆ. ಹೌದು ವೀಕ್ಷಕರೇ, ತೆಲಂಗಾಣ MCA ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ದೆಹಲಿ ತಂಡವು 208 ರನ್ಗಳ ಮುನ್ನಡೆ ಪಡೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಸ್ಥಾನದಲ್ಲಿ 17 ವರ್ಷದ ಆರ್ಯವೀರ್ ಅಜಯ್ ಅವರು ಸ್ಫೋಟಕವಾಗಿ 200 ರನ್ ಗಳಿಸುವ ಮೂಲಕ ಡೆಲ್ಲಿ ತಂಡಕ್ಕೆ ಆಸರೆಯಾದರು. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಆತಿಥೇಯ ಮೇಘಾಲಯ ತಂಡವು ಮೊದಲ ಇನ್ನಿಂಗ್ಸ್ನಲ್ಲೇ ಕೇವಲ 260 ರನ್ ಗಳಿಸಿತ್ತು. ಇನ್ನು ವೀಕ್ಷಕರೇ, ಇದಕ್ಕೆ ಉತ್ತರವಾಗಿ ಆರ್ಯವೀರ್ ಮತ್ತು ಅನರ್ವ್ಯಾಸ್ ಬುಗ್ಗಾ ಅವರು ಮೊದಲ ವಿಕೆಟ್ಗೆ 180 ರನ್ಸ್ಗಳ ಜೊತೆಯಾಟ ನಡೆಸುವ ಮೂಲಕ ದೆಹಲಿ ತಂಡವನ್ನು ಗೆಲುವಿನೆಡೆಗೆ ಕರೆದುಕೊಂಡು ಹೋದರು. ವೀಕ್ಷಕರೇ, ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 34 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳು ಒಳಗೊಂಡಿವೆ. ಹೌದು, ಈ ಒಂದು ಬ್ಯಾಟಿಂಗ್ ಅಬ್ಬರದಿಂದ ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಕೂಡ ಸೆಲೆಕ್ಷನ್ ಆಗಬಹುದು. ಹೌದು ವೀಕ್ಷಕರೇ, ವೀರೇಂದ್ರ ಸೆಹ್ವಾಗ್ ಅವರ ಹೆಸರು ಗಳಿಸಲು ಇದೀಗ ಆರ್ಯವೀರ್ ಸೆಹ್ವಾಗ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಹೌದು, ವೀರೇಂದ್ರ ಸೆಹ್ವಾಗ್ ಅವರು ಭಾರತ ತಂಡದ ಪರವಾಗಿ 3 ಮಾದರಿಗಳಲ್ಲೂ ಕೂಡ ಕ್ರಿಕೆಟ್ ಆಡಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ 2 ತ್ರಿಶತಕಗಳು ಗಳಿಸಿದ ಏಕೈಕ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ವೀರೇಂದ್ರ ಸೆಹ್ವಾಗ್ ಅವರು ಪಾತ್ರರಾಗಿದ್ದರು. ವೀಕ್ಷಕರೇ, ಈ ಸ್ಫೋಟಕವಾದ ದಾಖಲೆಗಳನ್ನು ಇಂದಿಗೂ ಯಾರೂ ಕೂಡ ಮುರಿದು ಹಾಕಿಲ್ಲ. ಹೌದು, ವೀರೇಂದ್ರ ಸೆಹ್ವಾಗ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಆರ್ಯವೀರ್ ಸೆಹ್ವಾಗ್ ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಕಾಣಿಸಿಕೊಳ್ಳಬಹುದು. ವೀಕ್ಷಕರೇ, ಇದಾಗಿತ್ತು ವೀರೇಂದ್ರ ಸೆಹ್ವಾಗ್ ಅವರ ಪುತ್ರನ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್.